ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ಕನ್ನಡ ಕವಿಗಳು ಮತ್ತು ಅವರ ಕಾವ್ಯನಾಮಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ PDF ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಕವಿಗಳ ಹೆಸರು ಮತ್ತು ಕಾವ್ಯನಾಮಗಳನ್ನು 4 ವಿಭಾಗಗಳಲ್ಲಿ ತಿಳ್ಕೊಳ್ಳೋಣ. ಭಾಗ 1ರಲ್ಲಿ ಮೊದಲ ಅಕ್ಷರದ ಸೂತ್ರ, ನಂತರದಲ್ಲಿ ಪ್ರಾಸ ಮತ್ತು ನೇರ ಕಲ್ಪನೆ, ಮತ್ತೊಂದು ಫನಿ ಒಂದು ಕಲ್ಪನೆ ಮಾಡ್ಕೊಂಡು ನೆಂಬಿಟ್ಕೊಳ್ಳೋದು, ಮತ್ತೊಂದು ನಮ್ಮದೇ ಆದಂಥ ಒಂದು ಕಲ್ಪನೆ ಲೋಕ ಕ್ರಿಯೇಟ್ ಮಾಡ್ಕೊಂಡು ನೆಂಬಿಟ್ಕೊಳ್ಳೋದು. ಯಾವ ಥರ ಇರುತ್ತೆ ಅಂದರೆ ನೋಡಿ, ಇಲ್ಲಿ ಫಸ್ಟು ಎಕ್ಸಾಂಪಲ್ ಅಕ್ಕಿ ಹೆಬ್ಬಾಳ ರಾಮಣ್ಣ ಮಿತ್ರ, ಆ ರಾ ಮಿ, ಈ ಥರ ನೆನ್ಪಿಟ್ಕೊಳ್ಳೋದು. ನಂತರದಲ್ಲಿ ಸೇಮ್ ಇದು ಕೂಡ ಹಾಗೆ. ಇದರಲ್ಲಿ ನೋಡಿ ರಸಿಕರ ರಂಗ, ರಸಿಕ ರಂಗ, ಹೆಸರಲ್ಲೇ ರಂಗ ಇರುವುದರಿಂದ ರಸಿಕ ರಂಗ, ಈ ಥರ ನೆನ್ಪಿಟ್ಕೊಳ್ಳೋದು. ನಂತರ ಸೇಮ್ ಅಜ್ಜಂಪುರ ಸೀತಾರಾಮ, ಆನಂದ, ಅವರ ಕಾವ್ಯನಾಮ ಆನಂದ ಆಗಿರುತ್ತೆ. ಸೀತಾರಾಮ ಕಲ್ಯಾಣ ನೋಡಿದರೆ ಎಲ್ಲರಿಗೂ ಆನಂದ, ಈ ಥರ ನೆನ್ಪಿಟ್ಕೊಳ್ಳೋದು. ಒಂದು ಕಾಲ್ಪನಿಕ ಒಂದು ಸ್ಟೋರಿ ಮಾಡಿ ನೆನ್ಪಿಟ್ಕೊಳ್ಳೋದು. ಕಂಪ್ಲೀಟ್ ಆಗಿ 59 ಕವಿಗಳದ್ದು ಇದೇ ರೀತಿ ಕವರ್ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಇಲ್ಲಿ ಸ್ವಲ್ಪ ಸ್ಪೀಡಾಗಿ ಕವರ್ ಮಾಡ್ತೀನಿ, ಯಾಕಂದ್ರೆ ನಿಮಗೆ ಇಲ್ಲಿ ಸ್ವಲ್ಪ ಕಷ್ಟ ಆಗಲ್ಲ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದ್ರೆ ಕುವೆಂಪು. ಅಂದ್ರೆ ಕೆಲವೊಂದು ಟೈಮ್ ಎಕ್ಸಾಮಲ್ಲಿ ಕಾವ್ಯನಾಮ ಕೇಳಿ ಅವರ ಪೂರ್ಣ ಹೆಸರು ಕೇಳಿದ್ರೆ ಪೂರ್ಣ ಹೆಸರು ಕೂಡ ಕಲಿಬೇಕಾಗುತ್ತೆ. ಸಿಂಪಲ್ ಆಗಿ ನೀವು ಕಿಕ್ಕೇರಿ ಸುಬ್ಬಾರಾವ್ ನರಸಿಂಹ ಅಂದ್ರೆ KSN ಈ ತರ ತಿಳ್ಕೊಂಡು ಹೆಸರು ಕೊಡ್ತಾರೆ, ಕಾವ್ಯನಾಮ ಈಸಿಯಾಗಿ ಕಂಡುಹಿಡ್ಬೋದು ಅಂದ್ರೆ ತಪ್ಪಾಗುತ್ತೆ. ಕೆಲವೊಂದು ಟೈಮ್ KSN ನ ಪೂರ್ಣ ಹೆಸರು ಹೇಳಿ ಅಂತಂದ್ರೆ ಅವಾಗ ಎರಡನ್ನೂ ಕರೆಕ್ಟಾಗಿ ಕಲಿಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಸ್ಪೀಡಾಗಿ ಹೋಗ್ತೀನಿ, ಯಾಕಂದ್ರೆ ನೆಕ್ಸ್ಟ್ ಸ್ವಲ್ಪ ಸ್ಟೋರಿ ಹೇಳ್ಬೇಕಾದ್ರೆ ಟೈಮ್ ತಗೊಳುತ್ತೆ. ಅರಕಲು ಗೂಡು ನರಸಿಂಹರಾಮ ಕೃಷ್ಣರಾವ್ ಅಂದ್ರೆ ಆ ನಾ ಅನಕ್ರು. ಸೊ ನಾರಾಯಣ ಶರ್ಮ ಕಸ್ತೂರಿ ರಂಗನಾಥ್ ಅಂದ್ರೆ ನಾ ಕಸ್ತೂರಿ, ಅಂದ್ರೆ ಫಸ್ಟ್ ಕಸ್ತೂರಿ ರಂಗನಾಥ್ ಬರುತ್ತೆ. ಕರೆಕ್ಟ್ ಇದೆ, ನಾರಾಯಣ ಶರ್ಮ ಕಸ್ತೂರಿ ರಂಗನಾಥ್. ಕುಂಚೂರು ಬಾರಿಕೆರೆ ಸದಾಶಿವ, ಕುಂಬಾಸ, ಕುಂಬಾರ ವೀರಭದ್ರಪ್ಪ, ಕುಂವಿ, ಗುಗ್ಗೇರಿ ಶಾಂತವೀರಪ್ಪ ಶಿವರುದ್ರಪ್ಪ, GSS, ಗುಗ್ಗೇರಿ ಅಂದ್ರೆ ಗು ಅಂದ್ಕೊಬಿಟ್ಟಿದ್ರ, ಮತ್ತೆ ಜಿ ಇಂಗ್ಲಿಷಲ್ಲಿ GSS. ನಂತರ ಪೂರ್ಣಚಂದ್ರ ತೇಜಸ್ವಿ, ಇವರು ಕುವೆಂಪು ಅವರ ಮಗ. ಇಲ್ಲಿ ಹೆಂಗೆ ಶಾರ್ಟ್ ಕಟ್ ಆಗಿ ಕುವೆಂಪು ಅಂತ ಕರಿತೀವಿ ಅಂತ, ಇಲ್ಲಿ ಕೂಡ ಪೂಚಂತೆ ಅಂತ ಕರಿತೀವಿ ಅವರಿಗೆ. ಗೊಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ ಅಂದ್ರೆ ಗೋರುಚ. ನೆಕ್ಸ್ಟ್ ಚಂದ್ರಶೇಖರ್ ಪಾಟೀಲ್, ಚಂಪಾ. ತಳುಕಿನ ರಾಮಸ್ವಾಮಿ ಸುಬ್ಬರಾವ್, ತರಾಸು. ಜೀಲರಹಳ್ಳಿ ಶಂಕರೇಗೌಡ ಪರಮಶಿವಯ್ಯ, ಜಿ ಶಂಪ. ತೀರ್ಥಪುರದ ನಂಜುಂಡಯ್ಯ ಶ್ರೀಕಂಠಯ್ಯ, ತಿ ನಂಶ್ರೀ. ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ, DVG ಅವರ ಪೂರ್ಣ ಹೆಸರು ಕೇಳಿದ್ರೆ ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ. ಎರಡನ್ನೂ ನೆನ್ಪಿಟ್ಕೋಬೇಕು ನೀವು. ಪುರೋಹಿತ ತಿರುನಾರಾಯಣ ನರಸಿಂಹಚಾರ್, ಪೂತಿನ. ಬಾಲಕೃಷ್ಣ ಕಾಲಿಂಗಾರ್ ನಡುಮನೆ, ಬಾಕೀನ. ದೇವೇಗೌಡ ಜವರೇಗೌಡ, ದೇ ಜಾಗೌ. ವಿಭಾಗ 2ರಲ್ಲಿ ಪ್ರಾಸ ಮತ್ತು ನೇರ ಕಲ್ಪನೆ. ಈಗ ರಸಿಕ ರಂಗ ಹೆಸರು ನೋಡಿ, ಅವ್ರ ಹೆಸರು ಇಲ್ಲಿ ಹೆಸರಿದೆ, ಕವಿಗಳ ಹೆಸರು ಇರೋದು ಈ ಭಾಗದಲ್ಲಿ, ಮತ್ತೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಈ ಭಾಗದಲ್ಲಿ ಕವಿಗಳ ಹೆಸರಿದೆ, ಕವಿಗಳ ಹೆಸರು ಈ ಭಾಗದಲ್ಲಿದೆ. ಓಕೆ, ರಂಗನಾಥ ಶ್ರೀನಿವಾಸ ಮುಗುಳಿ, ಈ ತರ ಇದ್ದಾಗ ಇವ್ರದ್ದು ಕಾವ್ಯನಾಮ ರಸಿಕ ರಂಗ. ಸ್ಟೋರಿ ಏನಂದ್ರೆ ಹೆಸರಲ್ಲೇ ರಂಗ ಇರುವುದರಿಂದ ರಸಿಕ ರಂಗ. ನಂತರ ವಿನಾಯಕ ಕೃಷ್ಣ ಗೋಕಾಕ್, ಹೆಸರಲ್ಲೇ ಕಾವ್ಯನಾಮ ಇದೆ ವಿನಾಯಕ. ಇಲ್ಲಿ ವಿನಾಯಕಗೆ ಹೆಸರಲ್ಲೇ ಕಾವ್ಯನಾಮ ಇದೆ ವಿನಾಯಕ. ನಂತರದಲ್ಲಿ ಪರ್ವತವಾಣಿ ನರಸಿಂಗರಾವ್, ಹೆಸರಲ್ಲೇ ಪರ್ವತವಾಣಿ ಇದೆ, ಈಜಿ ನೆನಪಿರುತ್ತೆ ನಿಮಗೆ. ಹೆಸರಿನ ಮೊದಲ ಭಾಗವೇ ಕಾವ್ಯನಾಮ. ಹೆಸರು ಚೆನ್ನಕ್ಕ ಎಲಿಗಾರ್, ಚೆನ್ನ ಅಲ್ಲ ಚಿನ್ನ, ಇದು ತಪ್ಪಾಗಿದೆ, ಚಿನ್ನ, ಇದು ಕರೆಕ್ಷನ್ ಮಾಡ್ಕೊಳ್ಳಿ. ನಂತರದಲ್ಲಿ ಜಡಭರತ ಮತ್ತು ಜೋಶಿ, ಎರಡು ಅಕ್ಷರದಿಂದ ಆರಂಭ. ಅಂದ್ರೆ ಅವ್ರ ಹೆಸರು ಗೋವಿಂದಾಚಾರ್ಯ ಭೀಮಾಚಾರ್ಯ ಜೋಶಿ. ಸೊ ಜಡಭರತ, ಇದನ್ನ ಯಾವ ತರ ನೆನ್ಪಿಟ್ಕೊಳ್ತೀರಾ ಅಂತಂದ್ರೆ ನೀವು ಜಡಭರತ ಅಂದ್ರೆ ಕಾವ್ಯನಾಮದಲ್ಲಿ ಭರತ ಇದೆ, ಅಂದ್ರೆ ರಾಮ ವನವಾಸಕ್ಕೆ ಹೋದಾಗ ಭರತ ಜೋಶಿ ಜಡಭರತ, ಜೋಶ್ನಿಂದ ಹೋದ, ಸೊ ಜಡಭರತ. ಈ ತರ 2-3 ಸರಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನೆನ್ಪಿಡುತ್ತೆ. ಒಂದ್ಸರಿ ಫಸ್ಟ್ ಟೈಮ್ ನೋಡಿದಾಗ ಇದೇನು ಸ್ಟೋರಿ, ಇದೇನು ಯಾವ ತರ ಲಿಂಕ್ ಆಗ್ತಿಲ್ಲ ಅನ್ಸುತ್ತೆ. ಅಂದ್ರೆ ಗೋವಿಂದಾಚಾರ್ಯ ಭೀಮಾಚಾರ್ಯನ ಯೂಸ್ ಮಾಡಿಲ್ಲ, ಜೋಶಿ ಇಟ್ಕೊಂಡು ಇಡ್ತಾ ಇದ್ದೀನಿ. ಜೋಶಿಯಲ್ಲಿ ಜೋಶ್ ಆಗಿ ಭರತ ಇಲ್ಲಿ ಹೋದ, ರಾಮ ವನವಾಸಕ್ಕೆ ಹೋದಾಗ ಹಿಂದೆ ಕೂಡ ಭರತ ಎಲ್ಲವನ್ನು ಬಿಟ್ಟು ಹೋದ, ಅಂದ್ರೆ ಜೋಶಲ್ಲಿ ಹೋದ ಅಂತ ಈ ತರ ಒಂದು ಫನಿಯಾಗಿ ನೆನ್ಪಿಟ್ಕೊಳ್ಳಿ. ನಂತರ ನೋಡಿ ರಾಜೇಂದ್ರ ಇದು ಸ್ವಲ್ಪ ಇದ್ರ ಇಂಗ್ಲಿಷ್ ಅಲ್ಲಿ ಆಗಿದೆ, ಯಲದುರ್ಗರಾವ್ ಧಾರವಾಡ್ಕರ್, ಹೆಸರಲ್ಲೇ ಧಾರವಾಡ್ಕರ್ ಇದೆ, ದಾರಾವ. ಓಕೆ, ಇಲ್ಲಿ ನೋಡಿ ದಾರವ ಅಲ್ಲ, ದಾರ ಅದ್ರಲ್ಲಿ ತಗೊಂಡಿದೆ, ದಾರಾಯ. ಓಕೆ, ಯಾಕೆ ಕೂಡಿಸಿದಾರೆ ಅಂದ್ರೆ ಯಲದುರ್ಗರಾವ್, ಇದು ಇಲ್ಲಿ ತಗೊಂಡಿದ್ದಾರೆ. ಇಲ್ಲಿ ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. ಓಕೆ, ಇಲ್ಲಿ ತಗೊಂಡಿದ್ದಾರೆ, ಇಲ್ಲಿ ತಗೊಂಡಿದ್ದಾರೆ, ದಾರಾಯ. 2-3 ಸರಿ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಲೋಕಾಪುರದ ರಂಶ ಎನ್ನುವುದು ಅಂದ್ರೆ ರಂಗನಾಥ ಶಾಮಾಚಾರ್ಯ ಲೋಕಾಪುರ ರಂಶ. ಇಲ್ಲೇ ರಂಶ, ಪೂರ್ಣ ಹೆಸರು ರಂಶ ಇದೆ, ರಂಶ ಇಲ್ಲ, ಲೋಕಾಪುರದವರೆಗೂ ಅಷ್ಟೇ. ಇವ್ರದ್ದು ರಂಗನಾಥ ಇಲ್ಲಿ ಶಾ.
ಅವರು ಪೂರ್ಣ ಹೆಸರು ರಂಗನಾಥ ಶಾಮಾಚಾರ್ಯ ರಂಶ. ಈ ರಂಶ ಇಲ್ಲ ಇಲ್ಲಿ, ಲೋಕಾಪುರ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಯಾವ ತರ ಅಂದ್ರೆ ಅವ್ರ ಹೆಸರಲ್ಲಿ ರಂಗನಾಥರದಕ್ಕೋಸ್ಕರ ರಂಶ ಅಂತ ತಗೊಂಡಿದ್ದಾರೆ. ನೆಕ್ಸ್ಟ್ ಅಜ್ಜಂಪುರ ಸೀತಾರಾಮ ಆನಂದ, ಆದ್ರೂ ಕಾವ್ಯನಾಮ ಆನಂದ ಇದೆ. ಸೀತಾರಾಮ ಕಲ್ಯಾಣ ನೋಡಿದರೆ ಎಲ್ಲರಿಗೂ ಆನಂದ. ಸೀತಾರಾಮ್ ಅಂತಿದೆ ನೋಡಿ. ಅಜ್ಜಂಪುರ ಸೀತಾರಾಮ್ ಅಂದ್ರೆ ಸೀತಾರಾಮ್ ಕಂಟಿನ್ಯೂಸ್ ಆಗಿ ಯಾವ ತರ ನೆನ್ಪಿಟ್ಕೋಬೇಕಂದ್ರೆ 2-3 ಸರಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅಜ್ಜಂಪುರ ಸೀತಾರಾಮ ಅವರ ಕಲ್ಯಾಣ ನೋಡಿದರೆ ಎಲ್ಲರಿಗೂ ಆನಂದ. ಆನಂದ ಅನ್ನೋದು ಅವರ ಕಾವ್ಯನಾಮ. ಆದ್ಯ ರಂಗಾಚಾರ್ಯ ಹೆಸರಿನಲ್ಲಿ ರಂಗ ಇದೆ, ಅದಕ್ಕೆ ಗೌರವವಾಗಿ ಶ್ರೀ ಅಂತ ಸೇರಿಸಿ ರಂಗಾಚಾರ್ಯ ಶ್ರೀರಂಗ. ಹಿಂಗೆ 2-3 ಸರಿ ವಿಡಿಯೋ ನೋಡಿ ಅಥವಾ PDF ಡೌನ್ಲೋಡ್ ಮಾಡ್ಕೊಂಡು ಒಂದೊಂದು ಪ್ರಾಕ್ಟೀಸ್ ಮಾಡಿ ಪಿನ್ ತಗೊಂಡು, ಸೊ ನಿಮಗೆ ಈಸಿ ಅರ್ಥ ಆಗುತ್ತೆ. ಆದರೆ ನಿಮ್ಮದೇ ಆದಂಥ ಒಂದು ಕಾಲ್ಪನಿಕ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿ ನೆನಪಿರುತ್ತೆ. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ಕುಳಕುಂದ ಶಿವರಾಯ ನಿರಂಜನ ಅವರ ಕಾವ್ಯನಾಮ. ಶಿವನಿಗೆ ಶಿವರಾಯ, ಯಾವುದೇ ಅಂಜಿಕೆ ಇಲ್ಲ, ಅವನು ನಿರಂಜನ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಅನ್ಸ್ಬೋದು. ಕುಳಗುಂದ ಶಿವರಾಯ, ಶಿವನಿಗೆ ಅವನು ಯಾವಾಗಲೂ ಶಿವ ಅನ್ನೋನು ಯಾವತ್ತೂ ನಿರಂಜನ. ಈ ಥರ ನೆನ್ಪಿಟ್ಕೋಬಹುದು ನೀವು. ಅರಗದ ಲಕ್ಷ್ಮಣರಾವ್ ಹೊಯ್ಸಳ ಅವರದು. ಲಕ್ಷ್ಮಣ ಯುದ್ಧದಲ್ಲಿ ಶತ್ರುಗಳನ್ನು ಹೊಡೆ ಎನ್ನುತ್ತಿದ್ದ ಹೊಯ್ಸಳ. ಅಂದ್ರೆ ಹೊಯ್ಸಳ ಡೈನೆಸ್ಟಿ ಯಾವ ತರ ಹುಟ್ಟು ಅಂತ ನಿಮಗೆ ಗೊತ್ತು. ಅಲ್ಲಿಯ ಸಳ ಅನ್ನೋನು ಅವರ ಗುರುಗಳು ಅಂದ್ರೆ ಹುಲಿ ಮೇಲೆ ಹುಲಿ ಅಟ್ಯಾಕ್ ಮಾಡಿದಾಗ ಹೊಯ್ಸಳ ಅಲ್ಲಿ ಕ್ರಿಯೇಟ್ ಆಯ್ತು ಅನ್ನೋ ಸ್ಟೋರಿ ಗೊತ್ತಿರುತ್ತೆ. ಅದೇ ರೀತಿ ಇಲ್ಲಿ ಲಕ್ಷ್ಮಣನು ಸೊ ಮಹಾಭಾರತ ಯುದ್ಧದಲ್ಲಿ ಅಂತ ಅಂದ. ಸೊ ಈ ತರ ಕ್ರಿಯೇಟ್ ಮಾಡ್ಕೋಬೇಕು. ಇದು 2-3 ಸರಿ ಈ ತರ ಈ ವಿಡಿಯೋದಲ್ಲಿ ನೀವು ಕತೆ ಕೇಳಿದಾಗ ಕೂಡ ನೆನಪಿರ್ಬೋದು. ನಿಮ್ಮ ಫ್ರೆಂಡ್ಸಿಗೆ ಹೇಳಿ ಈ ತರ, ಸೊ ಫನಿಯಾಗಿ ಹೇಳಿ ನೆನಪುಳಿಯುತ್ತೆ. ಅರಗದ ಲಕ್ಷ್ಮಣರಾವ್ ಹೆಸರು ಹೊಯ್ಸಳ. ಗೋರೂರು ರಾಮಸ್ವಾಮಿ ಸೀತಾ ತನಯ. ಸೊ ಗೋರೂರು ರಾಮಸ್ವಾಮಿ ಶ್ರೀರಾಮ ಸ್ವತಃ ಸೀತೆಯ ಪತಿ. ಓಕೆ, ರಾಮ ಸೀತಾ. ಓಕೆ, ಈ ತರ ನೆನ್ಪಿಟ್ಕೊಳ್ಳಿ. 1 ಸೆಕೆಂಡ್. ಜಾಸ್ತಿ ಏನ್ ಮಾಡ್ಬಿಡಿ, ಜಸ್ಟ್ ಹೆಸರು ಯಾವ ತರ ನೆನ್ಪಿಟ್ಕೊಳ್ತೀವಿ ಅಂದ್ರೆ ಸೀತಾ ತನಯ, ಅದರಲ್ಲಿ ರಾಮಸ್ವಾಮಿ ಇದೆ. ಆದ್ರೆ ತಾಯಿಯ ನೆನಪಿಗಾಗಿ ಸೀತಾ ತನಯ ಅಂತ ಇಟ್ಕೊಳ್ಳೋದು, ಅದು ಸ್ಟೋರಿ ಬೇರೆ ಇದೆ. ಇಲ್ಲಿ ನಿಮಗೆ ಈಸಿಯಾಗಿ ನೆನಪಿಟ್ಕೊಳ್ಳೋದಕ್ಕೋಸ್ಕರ ಗೋರೂರು ರಾಮಸ್ವಾಮಿ ಅಂತ ಬಂದ ತಕ್ಷಣ ರಾಮ ಅವರ ಅಂಕಿತ ನಾಮದಲ್ಲಿ ಸೀತಾ ಬರಬೇಕು. ಓಕೆ, ತನಯ ಅಂದ್ರೆ ಮಗ, ಸೀತೆಯ ಮಗ. ತನಯ ಅಂದ್ರೆ ಮಗ ಅನ್ನೋದಕ್ಕೋಸ್ಕರ ಆ ತರ ಇಟ್ಕೊಂಡಿದ್ದಾರೆ. ಇದನ್ನ ಈ ತರ ನೆನ್ಪಿಟ್ಕೊಳ್ಳಿ ನೀವು. ಜಾನಕಿ ಮೂರ್ತಿ ವೈದೇಹಿ. ರಾಮಾಯಣದಲ್ಲಿ ಜಾನಕಿ ಎಂದರೆ ಸೀತೆ ಇನ್ನೊಂದು ಹೆಸರು ವೈದೇಹಿ. ಓಕೆ, ಈ ತರ ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ನೀವು ಸ್ಟಾರ್ಟಿಂಗ್ ಕೇಳ್ತಾ ಇದ್ರೆ ಏನು ಲಿಂಕ್ ಇಲ್ಲ ಅನಿಸುತ್ತೆ. 1-2-3 ಸರಿ ಓದಿದಾಗ ಈಸಿ ಆಗುತ್ತೆ. ಜಡೆ ರಂಗರಾವ್ ರಘು. ಜಡೆ ಹಾಕಿಕೊಂಡು ರಂಗನಿಗೆ ರಘು ಅಂತ ಕರೆಯುತ್ತಾರೆ. ಇಲ್ಲಿ ನೋಡಿ, ನಿಮಗೆ ಇದು ಸ್ವಲ್ಪ ಬೇರೆ ತರ ಇದೆ ಸ್ಟೋರಿ. ನೆನ್ಪಿಟ್ಕೊಳ್ಳೋ ಕಷ್ಟ ಆಗುತ್ತಿದೆ ಅಂದ್ರೆ ಯಾವ ತರ ನೆನ್ಪಿಟ್ಕೋಬೇಕಂದ್ರೆ ಜಡೆ ಅಂದ್ರೆ ಈ ಹುಡುಗಿರು ಹಾಕೋ ಜಡೆ, ಅಲ್ಲಿ ರಘು ರಾ ಈ ತರ ರಘು ಅಂತ ಕರೆದ್ರು. ಅಥವಾ ಇಲ್ಲಿ ನೋಡಿ ಹೆಸರಲ್ಲೇ ರಂಗರಾವ್ ಅಂತಿದೆ. ಇದೇನ್ ಮಾಡ್ತೀರಾ ಅಂದ್ರೆ ರಾಗೆ ರಾ ಮಾಡಿ ಇದೊಂದು ಲೈನ್ ಹಾಕಿ ಗು ಮಾಡಿ, ಈ ತರ ಅದ್ರ ನೆನ್ಪಿಟ್ಕೋಬಹುದು ನೀವು. ಸೊ ಜಡೆ ಅಂದ ತಕ್ಷಣ ಜಡೆ ಅಂದ ತಕ್ಷಣ ರಘುಗೆ ಚಿಕ್ಕ ಮಗು ಇದ್ದಾಗ ರಘುಗೆ ಜಡೆ ಹಾಕಿ ಹುಡುಗಿ ತರ ಕರಿತಾ ಇದ್ರು. ಏನೋ ಒಂದು ಸ್ಟೋರಿ ಬೇರೆ ತರ ತಿಳ್ಕೊಂಡು ನಿಮ್ದೇ ಆದಂತ ಒಂದು ಕಾಲ್ಪನಿಕ ಒಂದು ಸ್ಟೋರಿ ಕತೆ ಕ್ರಿಯೇಟ್ ಮಾಡ್ಕೊಂಡು ನೆನ್ಪಿಟ್ಕೋಬಹುದು. ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು 2-3 ಸರಿ. ಎಲ್ಲದನ್ನು ನಾವು ಶಾರ್ಟ್ ಕಟ್ ಹೇಳಕ್ಕಾಗಲ್ಲ. ಎಲ್ಲಿ ಈಸಿ ಅನ್ಸುತ್ತೋ ಅದು ಹೇಳ್ಬೋದು. ಜಯಲಕ್ಷ್ಮಿ ಶ್ರೀನಿವಾಸ ಸರೋಜ. ಜಯಲಕ್ಷ್ಮಿ ಮತ್ತು ಸರೋಜ ಇಬ್ಬರು ಸ್ನೇಹಿತರು. ಜಯಲಕ್ಷ್ಮಿ ಸರೋಜ. ಈಗ ನಾನು ಹೇಳ್ತಿದ್ದೇನಲ್ಲ ನಿಮಗೆ, ಜಯಲಕ್ಷ್ಮಿ ಶ್ರೀನಿವಾಸ ಆಪ್ಷನಲ್ ಕೊಟ್ಟಿರ್ತಾರೆ. ಆಪ್ಷನಲ್ ನಿಮಗೆ 100% ಒಂದು ಸರೋಜ ಕಾವ್ಯನಾಮ ಕೊಟ್ಟು ನಿಮಗೆ ಅವರ ಪೂರ್ಣ ಹೆಸರು ಕೇಳಿದಾಗ ಅಲ್ಲೆಲ್ಲ ಕೆಳಗಡೆ ಜಯಲಕ್ಷ್ಮಿ ಅಂತ ಇರುತ್ತೆ. ಜಯಲಕ್ಷ್ಮಿ ಮತ್ತು ಸರೋಜ ಇಬ್ರು ಸ್ನೇಹಿತರು. ಅಥವಾ ನೋಡಿ ಇಲ್ಲಿ ಜಯಲಕ್ಷ್ಮಿ ಮತ್ತು ಶ್ರೀನಿವಾಸ, ಇವೆರಡು ಎಲ್ಲ ಡಿಲೀಟ್ ಮಾಡಿ ಅಂದ್ರೆ ಜಯಲಕ್ಷ್ಮಿ ಮತ್ತು ಸಾದಿಂದ ಸ್ಟಾರ್ಟ್ ಆಗೋ ಇನ್ನೊಂದು ಹೆಸರು ಸ್ನೇಹಿತರು. ಅಂದ್ರೆ ಈ ಇಂದ ಯಾರು ಸರೋಜ. ಈ ತರ ಬೇಕಾದ್ರೆ ನೆನ್ಪಿಟ್ಕೋಬಹುದು. ಹೆಸರಲ್ಲಿ ಕೂಡ ನೀವು ಶಾರ್ಟ್ ಕಟ್ ಮಾಡ್ಬೋದು. ತಿರುಮಲೆ ರಾಜಮ್ಮ ಭಾರತಿ. ರಾಜಮ್ಮನಿಗೆ ಭಾರತ ದೇಶ ಎಂದರೆ ತುಂಬಾ ಇಷ್ಟ. ಸೊ ರಾಜಮ್ಮನಿಗೆ ಭಾರತ ಅಂದ್ರೆ ತುಂಬಾ ಇಷ್ಟ. ಅಥವಾ ರಾಜಮ್ಮ ಅನ್ನೋದು ಇಲ್ಲಿ ರಾಜ ಅಷ್ಟ ಆಗ್ಬೇಡಿ, ರಾಜ್ಕುಮಾರ್ ಭಾರತಿಯವರ ಜೊತೆ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದ್ದರು. ಈ ತರ ನೆನ್ಪಿಟ್ಕೊಳ್ಳಿ. ಅಥವಾ ರಾಜ್ಕುಮಾರ್ ಅವರು ಭಾರತೀಯರು ವಿಷ್ಣುವರ್ಧವರ ಹೆಂಡತಿ, ಅವರು ತುಂಬಾ ಆತ್ಮೀಯರಾಗಿದ್ರು, ತುಂಬಾ ಗೌರವ ಕೊಡ್ತಿದ್ರು. ಈ ತರ ಬೇಕಾದ್ರೆ ನೆನ್ಪಿಟ್ಕೋಬಹುದು. ಅಂದ್ರೆ ಶಾರ್ಟ್ ಕಟ್ ಫಾರ್ಮ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಫಾಲೋ ಮಾಡಿ. ದುದ್ದು ಕೃಷ್ಣಯ್ಯಂಗರ್ ಶ್ರೀವತ್ಸ. ಕೃಷ್ಣ ಎದೆಯ ಮೇಲೆ ಮಚ್ಚೆಗೆ ಶ್ರೀವತ್ಸ ಎನ್ನುತ್ತಾರೆ. ಇದನ್ನ ಬೇರೆ ತರ ಕೂಡ ನೆನ್ಪಿಟ್ಕೋಬಹುದು. ಯಾವ ತರ ಅಂದ್ರೆ ಬೇರೆ ತರ ಅಂದ್ರೆ ಸ್ಟೋರಿ ಮುಖಾಂತರ ನೆನ್ಪಿಟ್ಕೋಬೇಕು. ಶ್ರೀವತ್ಸ, ದುದ್ದು ಕೃಷ್ಣರಾವ್, ಇಲ್ಲಿ ದುದ್ದುನ ದಡ್ಡ ವತ್ಸ. ಈ ತರ 2-3 ಸರಿ ಪ್ರಾಕ್ಟೀಸ್ ಮಾಡಿ, ಅದು ಕೂಡ ನೆನ್ಪು ಉಳಿಯುತ್ತೆ.
59 ಔಟ್ ಆಫ್ 15 59ರಲ್ಲಿ ನಿಮಗೆ 50 ಈಸಿಯಾಗಿ ನೆನ್ಪಿಟ್ಕೋಬಹುದು. ಅಂದ್ರೆ ಮೇಲ್ಗಡೆ 9ಕ್ಕೆ ನೀವೇ ಒಂದು ಕಾಲ್ಪನಿಕ ಒಂದು ಕ್ರಿಯೇಟ್ ಮಾಡ್ಕೊಂಡು ಇವಾಗ ನೋಡಿ ದಡ್ಡ ವತ್ಸ ಅಂತ 10 ಸರಿ ಹೇಳಿದಾಗ ದುಡ್ಡು ಶ್ರೀವತ್ಸ ಈ ತರ ಆಪ್ಷನ್ ನೋಡಿ ನೀವು ಈಸಿಯಾಗಿ ಹೇಳ್ಬೋದು. ನೆಕ್ಸ್ಟ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಅಂಬಿಕಾ ತನಯ ದತ್ತ. ದತ್ತಾತ್ರೇಯ ಹೆಸರಲ್ಲೇ ಇದೆ ಅಂಬಿಕಾ ತನಯ ದತ್ತ. ಅಂಬಿಕಾ ಅಂದ್ರೆ ಬೇಂದ್ರೆ ಅವರ ತಾಯಿ ಅಂಬಿಕೆ, ಅದಕ್ಕೆ ತಮ್ಮ ಹೆಸರಿನ ದತ್ತ ಸೇರಿಸಿಕೊಂಡು ಅಂಬಿಕಾ ತನಯ ದತ್ತ, ಅಂಬಿಕೆಯ ಮಗ ದತ್ತ ಎಂದು ಇಟ್ಟುಕೊಂಡರು. ಸೊ ನಾಡಿಗೇರ್ ಕೃಷ್ಣರಾವ್ ಗೇಡಿನಾರ್, ಇದು ಯಾವ ತರ ನೆನ್ಪಿಟ್ಕೊಳ್ತೀರಾ ಅಂದ್ರೆ ಗೇಡಿನಾರ್. ಸೊ ನಾಡಿಗೇರಲ್ಲಿ ಡಿ ನಾರ್ ಇದರಲ್ಲೇ ಡಿ ಫಸ್ಟ್ ಆಮೇಲೆ ನಾರು ನಂತರದಲ್ಲಿ ಗೆ ಒಂದು ಸೇರಿಸ್ಬಿಡಿ ಅಷ್ಟೇ. ನಾಡಿಗೇರಲ್ಲಿ ಗೆಯಿಂದ ಸ್ಟಾರ್ಟ್ ಮಾಡಿ. ಈ ಫಸ್ಟ್ನೇ ಹೆಸರಲ್ಲೇ ನೋಡಿ ಇದರಲ್ಲೇ ಇದೆ ನಾಡಿಗೇರ್. ಫಸ್ಟ್ ಒಂದನೇ ಅಕ್ಷರ ಗಾದಿಂದ ಬರುತ್ತೆ, ಎರಡನೇದು 2 3 ಬರುತ್ತೆ, ಮೂರನೇದು ಇದು ಬರುತ್ತೆ, ನಾಲ್ಕನೇದು ಇದು ಬರುತ್ತೆ. ಅಂದ್ರೆ ಈ ಹೆಸರನ್ನೇ ಉಲ್ಟಾ ಪಲ್ಟಿ ಮಾಡಿದ್ದಾರೆ ಇಲ್ಲಿ. ಓಕೆ, ನಾಡಿಗೇರ್ ಹೆಸರನ್ನು ಉಲ್ಟಾ ಪಲ್ಟಿ ಮಾಡಿ ಗಿರಿನಾರ್ ಮಾಡಲಾಗಿದೆ. ಸೊ ಇಲ್ಲಿ ಕೂಡ ಅದೇ ಇದೆ, ಶಾರ್ಟ್ ಕಟ್ ಇದೆ. ನಂದಳಿಕೆ ಲಕ್ಷ್ಮಣಾರಾಯಣಪ್ಪ ಮುದ್ದಣ್ಣ, ಲಕ್ಷ್ಮಿ ಮತ್ತು ನಾರಾಯಣ ಜೋಡಿ ನೋಡಲು ತುಂಬಾ ಮುದ್ದಣ್ಣ. ಓಕೆ, ಈ ತರ ಸ್ಟೋರಿಗಳು ಈಸಿ ಆಗಿರುತ್ತೆ ನಿಮಗೆ. ನೋಡಿ ಇಲ್ಲಿ ಬಂದ್ರೆ ನಿಮಗೆ ಏನನ್ಸುತ್ತೆ ದಡ್ಡ ವತ್ಸ, ನಂತರದಲ್ಲಿ ಜಡೆ ಯಾರಿಗೆ ಹಾಕ್ತಿವಿ ರಘು ಹಾಕ್ತಿವಿ. ಆಮೇಲೆ ಜಯಲಕ್ಷ್ಮಿ ಶ್ರೀನಿವಾಸ ಅಂದ ತಕ್ಷಣ ನಿಮಗೆ ಏನಂತ ತಲೆ ಹೊಡ್ಬೇಕು, ಇಲ್ಲಿ ನೋಡಿ ಜಯಲಕ್ಷ್ಮಿ ಶ್ರೀನಿವಾಸ ಇದರಲ್ಲಿ ಕ್ಲಿಕ್ ಮಾಡಿ. ಜಯಲಕ್ಷ್ಮಿ ಜೊತೆಗೆ ಇಂದ ಯಾರಾದ್ರೂ ಬರಬೇಕಲ್ಲ, ಸರೋಜ. ಜಯಲಕ್ಷ್ಮಿ ಮತ್ತು ಸರೋಜ ಇಬ್ಬರು ಸ್ನೇಹಿತೆಯರು. ನಂತರದಲ್ಲಿ ಇಲ್ಲಿ ಮತ್ತೊಂದು ಸರಿ ಹೇಳಿದ್ ನಿಮಗೆ ರಾಜಮ್ಮ, ತಿರುಮಲೆ ರಾಜಮ್ಮ, ರಾಜಕುಮಾರ್ ಮತ್ತು ಭಾರತಿಯವರು ಒಂದು ಸಿನಿಮಾದಲ್ಲಿ ನಟಿಸಿದ್ದರು, ಈ ತರ ಕೂಡ ಹೇಳ್ಬೋದು. ನಂತರದಲ್ಲಿ ಇಲ್ಲಿ ನೋಡಿ ನಂದಳಿಕೆ ಲಕ್ಷ್ಮಿ ಮತ್ತು ನಾರಾಯಣರ ಜೋಡಿ ನೋಡಲು ತುಂಬು ಮುದ್ದಾಗಿದೆ, ಈ ತರ ತಿಳ್ಕೊಬಹುದು. ನಾರಾಯಣರಾವ್ ಕೃಷ್ಣರಾವ್ ಕುಲಕರ್ಣಿ ಅವರ ಶಾರ್ಟ್ಕಟ್ NK, ಅವರ ಕಾವ್ಯನಾಮ NK. ಏನಂದ್ರೆ ಎನ್ ಇದು ಕೆ. ಓಕೆ, ಪಾಟೀಲ ಪುಟ್ಟಪ್ಪ, ಪಾಪು ಹೆಸರಲ್ಲೇ ಪುಟ್ಟಪ್ಪ ಹೆಸರಿನಲ್ಲೇ ಪುಟ್ಟ ಅಂದರೆ ಪಾಪು. ಓಕೆ, ಇದು ಕೂಡ ಈಸಿಯಾಗಿ ನೆನಪಿರುತ್ತೆ, 1-2 ಸರಿ ಓದಿ ಗೊತ್ತಾಗ್ಬಿಡುತ್ತೆ. ನಂತರ ವಿಭಾಗ 4 ಉಳಿದ ಕವಿಗಳ ಕಾಲ್ಪನಿಕ ಲೋಕ. ಇಲ್ಲಿ ಬಂದ್ರೆ ಪ್ರಹ್ಲಾದ ಬಂಡೇರಾವ್ ನರೆಗಲ್ಲ ವತ್ಸ. ಪ್ರಹ್ಲಾದ ಬಂಡೆಯಷ್ಟೇ ಗಟ್ಟಿಯಾದ ಬಾಲಕ, ವತ್ಸ ಎಂದರೆ ಬಾಲಕ. ಇಲ್ಲಿ ಇನ್ನೊಂದು ವತ್ಸ ಅಂತ ಬಂತು, ಶ್ರೀವತ್ಸ. ಎಲ್ಲಿ ಶ್ರೀವತ್ಸ ಎಲ್ಲಿ ಬಂತು, ಇಲ್ಲಿ ಬಂತು ನೋಡಿ. ಶ್ರೀವತ್ಸ ಅಂದ್ರೆ ಶ್ರೀವತ್ಸ ದಡ್ಡ. ಇಲ್ಲೊಂದು ಕ್ಲಿಯರ್ ಮಾಡಬೇಕು, ಇಲ್ಲಿ ವತ್ಸ. ಇನ್ನೊಂದು ಪ್ರಹ್ಲಾದ ಅನ್ನೋದು ಗೊತ್ತಲ್ಲ, ಪ್ರಹ್ಲಾದ ಯಾರು? ಸಿನಿಮಾ ನೋಡಿರ್ತೀರ ನೀವು, ಪುನೀತ್ ರಾಜ್ಕುಮಾರ್ ಅವ್ರದ್ದು ಭಕ್ತ ಪ್ರಹ್ಲಾದ. ಅದರಲ್ಲಿ ಅವನು ಬಂಡೆ ಅಂದ್ರೆ ಆನೆ ಅವನ ಕೆಳಗೆ ತುಳಿಯುತ್ತೆ, ಆನೆ ಕಾಲು ಕೆಳಗಡೆ ತುಳಿಸ್ತಾರೆ ಅಂದ್ರೆ ಮೇಲ್ಗಡೆ ಬೆಟ್ಟದ ಮೇಲಿಂದ ಎಸಿತಾರೆ, ಆದ್ರೂ ಅವನು ಏನಾಗಲ್ಲ, ಗಟ್ಟಿಯಾಗಿರ್ತಾನೆ ಬಾಲಕ. ಅಂದ್ರೆ ಅವನು ಬಂಡೆಯಷ್ಟೇ ಗಟ್ಟಿಯಾಗಿದ್ದ. ವತ್ಸ ಅಂದ್ರೆ ಮಗು, ಬಾಲಕ. ಈ ತರ ಒಂದು ಪ್ರಹ್ಲಾದ ಅನ್ನೋರು ಚಿಕ್ಕ ಬಾಲಕ, ಗಟ್ಟಿಯಾಗಿದ್ದ. ಈ ತರ ಒಂದು ಪ್ರಾಕ್ಟೀಸ್ ಮಾಡಿ ನೆನಪಿಟ್ಕೊಳ್ಳಿ. ಪಂಚೆ ಮಂಗೇಶರಾಯರು ಕವಿ ಶಿಷ್ಯ. ಪಂಚೆ ಅವರು ತಾವೊಬ್ಬ ದೊಡ್ಡ ಕವಿಯಾಗಿದ್ದರು, ವಿನಯದಿಂದ ತಾವೊಬ್ಬ ಕವಿ ಶಿಷ್ಯ ಅಂದುಕೊಂಡರು. ಈ ತರ ಸ್ಟೋರಿಗಳು ನಿಮಗೆ ಈಸಿಯಾಗಿ ನೆನಪಿರುತ್ತೆ ನೋಡಿ. ಪಂಚೆ ಮಂಗೇಶರಾಯರು ಒಬ್ಬ ದೊಡ್ಡ ಕವಿ ಆದ್ರು, ಅವರು ತಾವೊಬ್ಬ ಕವಿ ಶಿಷ್ಯರು ಎಂದು ಹೇಳ್ತಾ ಇದ್ರು. ಈ ತರ ಕೂಡ ನೆನ್ಪಿಟ್ಕೋಬಹುದು. ಮತ್ತಿಗೆ ಸುಬ್ರಹ್ಮಣ್ಯ ಆಚಾರ್ಯ ರಸಿಕ ಪುತ್ತಿಗೆ. ನೋಡಿ, ಮತ್ತಿಗೆ ಸುಬ್ರಹ್ಮಣ್ಯ ಆಚಾರ್ಯ ತುಂಬಾ ಈ ತರ ಯಾವ ತರ ನೆನ್ಪಿಟ್ಕೊಳ್ಳೋದು ಅಂದ್ರೆ ಹೆಸರಲ್ಲಿದೆ ಮತ್ತಿಗೆ ಪುತ್ತಿಗೆ. ಓಕೆ, ಮತ್ತಿಗೆ ಇರೋದು ಪುತ್ತಿಗೆ ಹೋದರು. ಓಕೆ, ಈ ತರ ನೆನ್ಪಿಟ್ಕೋಬಹುದು, ಮತ್ತಿಗೆ ಪುತ್ತಿಗೆ. ನಂತರದಲ್ಲಿ ಪದ್ಮ ಆರ್ ರಾವ್ ನಿರುಪಮ. ಪದ್ಮಳ ಸೌಂದರ್ಯಕ್ಕೆ ಯಾವುದೇ ಉಪಮೆ ಇಲ್ಲ, ನಿರುಪಮ. ಇದು ಸ್ವಲ್ಪ ಒಂಥರ ಪ್ರಾಸ ತರ ಇದೆ. ಇದು ಪದ್ಮ ನಿರುಪಮ. ಇಲ್ಲಿ ಪದ್ಮ ಪ ಇಂದ ಸ್ಟಾರ್ಟ್ ಆಗ್ಬೇಕು, ಪಮ ನಿರುಪಮ, ಪದ್ಮ ಪಮ. ಈ ತರ ನೆನ್ಪಿಟ್ಕೋಬಹುದು. ಬಳ್ಳಾರಿ ಭೀಮಸೇನ್ ರಾವ್ ಬೀಚಿ. ಸೊ ನೀವು ಪ್ರಾಣೇಶ್ ಅವರ ಕಾಮಿಡಿಯಲ್ಲಿ ಬೀಚಿ ಅಂತ ಹೇಳ್ತಿರ್ತಾರೆ. ಬಳ್ಳಾರಿ ಭೀಮಸೇನ್ ರಾವ್ ಅವರು ಗಂಗಾವತಿ, ಅಂದ್ರೆ ಗಂಗಾವತಿ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಬರುತ್ತಾ? ಗಂಗಾವತಿ ಬರೋದು ಹೊಸಪೇಟೆ, ಬಳ್ಳಾರಿ. ಬಳ್ಳಾರಿಯಲ್ಲೇ ಬರುತ್ತೆ ಅದು, ಬಳ್ಳಾರಿಯಲ್ಲಿ. ಸೊ ಪ್ರಾಣೇಶ್ ಅವರು ಹೇಳ್ತಿದ್ರು ಬೀಚಿ. ಈ ತರ ಕೂಡ ನೆನ್ಪಿಟ್ಕೋಬಹುದು. ಇಲ್ಲಿ ಭೀಮನಂತ ಬಲಿಷ್ಠನಿಗೂ ಚೇಳು ಕಚ್ಚಿದರೆ ನೋವಾಗುತ್ತದೆ. ಸೊ ಇದು ಬೇರೆ ಸ್ಟೋರಿ ಆಗುತ್ತೆ. ಇದನ್ನ ಈಸಿ ನೆನ್ಪಿಟ್ಕೋಬೇಕಂದ್ರೆ ನಾ ಹೇಳಿದ್ನಲ್ವ, ಕಾಮಿಡಿ ಸ್ಟೋರಿ ನೆನ್ಪಿಟ್ಕೋಬಹುದು.
ಬಾಳಾಚಾರ ಸಕ್ರಿ ಶಾಂತಗವೆ, ಸಕ್ಕರೆ ತಿಂದು ಕೋಪವೆಲ್ಲ ಕರಗಿ ಮನಸ್ಸು ಶಾಂತವಾಗುತ್ತದೆ. ಸೊ ಬಾಳಾಚಾರ್ಯ, ಬಾಳಲ್ಲಿ, ಬಾಳಲ್ಲಿ, ಓಕೆ, ಈ ತರ ಏನ್ ಬಿಟ್ಕೋಬಹುದು, ಬಾಳಲ್ಲಿ ಸಕ್ಕರೆ ತಿಂದು ಶಾಂತರಾಗಿರಿ. ಓಕೆ, ನಿಮ್ಮ ಬಾಳಲ್ಲಿ ಸಕ್ಕರೆ ತಿಂದು ಶಾಂತರಾಗಿರಿ. ಓಕೆ, ಈ ತರ ಕೂಡ ನೆನ್ಪಿಟ್ಕೋಬಹುದು ನೀವು. ಪಾಡಿಗಾರ್ ವೆಂಕಟರಮಣ ಆಚಾರ್ಯ, ಲಾಂಗು ಲಾಚಾರ್ಯ, ಕರೆಕ್ಟ್ ಇದೆ ಇದು. ನೋಡಿ, ಪಾಡಿಗಾರ್ ಆಚಾರ್ಯ, ನಿಮಗೆ ಆಚಾರ್ಯ, ಲಾಚಾರ್ಯ, ಆಚಾರ್ಯ ಇಲ್ಲೇ ಸಿಗುತ್ತೆ, ಸಿಕ್ಕಾಯ್ತು. ಇನ್ನು ಲಾಂಗು ಯಾವ ತರ ನೆನ್ಪಿಟ್ಕೋಬೇಕು ಅಂದ್ರೆ ನೋಡಿ, ಪಾಡಿಗಾರ್ ಅಂದ ತಕ್ಷಣ ನೀವು ಮಾಡ್ತೀರಾ ಬಾಡಿಗಾರ್ಡ್, ಬಾಡಿಗಾರ್ಡ್ ಅಂತ ಮಾಡ್ಕೊಳ್ಳಿ. ಸೊ ಇದನ್ನ ಪಾಡಿಗಾರ್ ಇದ್ದು ಬಾಡಿಗಾರ್ಡ್ ಅಂತ ನೆನ್ಪಿಟ್ಕೊಳ್ಳಿ. ಬಾಡಿಗಾರ್ಡ್ ಆಚಾರ್ಯ, ಲಾಂಗ್ ಹಿಡ್ದ, ಲಾಂಗ್ ಮಚ್ಚು, ಲಾಂಗ್ ಇರ್ತಲ್ಲ ಆ ತರ ಹಿಡ್ದ. 2-3 ಸರಿ ಈ ತರ ಸ್ಟೋರಿ ಕ್ರಿಯೇಟ್ ಮಾಡ್ಕೊಳ್ಳಿ, ಈಸಿಯಾಗಿ ನೆನಪುಳಿಯುತ್ತೆ ನಿಮಗೆ. ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಶ್ರೀ, ಅವರ ಹೆಸರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ಅದರಲ್ಲಿ ಬೆಳ್ಳೂರು ಮೈಲಾರಿಂಗನಿಗೆ ಶ್ರೀ ಎಂದರೆ ಶ್ರೀ ಎಂದು ಕರೆಯುತ್ತಿದ್ದರು. ಈ ತರ ನೆನ್ಪಿಟ್ಕೋಬಹುದು. ಅಥವಾ ಬೆಳ್ಳೂರು ಮೈಲಾರಿಂಗಯ್ಯ ಶ್ರೀಕಂಠಯ್ಯ ಶ್ರೀ. ಶಾರ್ಟ್ ಕಟ್ ಆಗಿ ಶ್ರೀ ಎಲ್ಲ ಇದ್ದವಕ್ಕೆ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ ಹೆಸರು ನೆನ್ಪಿಟ್ಕೊಳ್ಳೋದಕ್ಕೆ. ಅಂದ್ರೆ ಶಾರ್ಟ್ ಕಟ್ ಒಂದು ಸ್ಟೋರಿ ಕ್ರಿಯೇಟ್ ಮಾಡೋದಕ್ಕೆ ನೀವೇ ಒಂದು ಬೆಳ್ಳೂರು ಮೈಲಾರ ಶ್ರೀಕಂಠಯ್ಯ ಅಂದ್ರೆ ಶ್ರೀಕಂಠಯ್ಯಗೆ ಶ್ರೀ. ಬೆಟಗೇರಿ ಕೃಷ್ಣರಾಮ, ಆನಂದ ಕಂದ, ಕೃಷ್ಣನ ಇನ್ನೊಂದು ಹೆಸರು ಆನಂದ ಕಂದ. ಸೊ ಕೃಷ್ಣ ಚಿಕ್ಕವನಿದ್ದ ತುಂಬಾ ಬೆಣ್ಣೆ ಕರೀತಿದ್ದ, ಆನಂದದಿಂದ ಇರ್ತಿದ್ದ. ಅವನು ಚಿಕ್ಕ ಕಂದ ಆಗಿದ್ದಾಗ ಆನಂದದಿಂದ ಬೆಣ್ಣೆ, ಬೆಟಗೇರಿ ಅಂದ್ರೆ ಬೆಣ್ಣೆ. ಹಿಟ್ಟಾನ ಉಲ್ಟಾ ಮಾಡಿ ಈ ತರ ಕೂಡ ನೆನ್ಪಿಟ್ಕೋಬಹುದು ನೀವು. ಯಾವ ತರ ಅಂದ್ರೆ ಇಲ್ಲಿ ನೋಡಿ. ಸೊ ಕೃಷ್ಣ ಆನಂದವಾಗಿರ್ತಾನೆ ಯಾವಾಗ ಕಂದ ಇದ್ದಾಗ, ದೊಡ್ಡವನಾದಾಗಲ್ಲ, ಚಿಕ್ಕವನಿದ್ದಾಗ ಕಂದ ಆನಂದವಾಗಿರ್ತಾನೆ ಬೆಣ್ಣೆ ತಿಂದು, ಬೆಟಗೇರಿ ಬೆಣ್ಣೆ, ಇದನ್ನ ತಾನ ಉಲ್ಟಾ ಮಾಡಿ ಬೆಣ್ಣೆ ಮಾಡಿ. ಓಕೆ, ಬೆಟಗೇರಿ ಈ ತರ ಕೂಡ ನೀವು ನೆನ್ಪಿಟ್ಕೋಬಹುದು. ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಶ್ರೀನಿವಾಸ, ಇದು ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಆದ್ರೂ ವೆಂಕಟೇಶ ಎಂದರೆ ತಿರುಪತಿ ತಿಮ್ಮಪ್ಪ, ಅವನು ಇನ್ನೊಂದು ಹೆಸರು ಶ್ರೀನಿವಾಸ. ಈ ತರ ನೆನ್ಪಿಟ್ಕೋಬಹುದು. ಮಾಸ್ತಿ ನಮಗೆಲ್ಲ ಆಸ್ತಿ. ಇವಾಗ ಅಥವಾ ವೆಂಕಟೇಶ್ವರನಿಗೆ ಹೋದ್ರೆ ನಮ್ಮ ಆಸ್ತಿ ಜಾಸ್ತಿ ಆಗುತ್ತೆ. ಮಾಸ್ತಿ ಆಸ್ತಿ ಜಾಸ್ತಿ, ಈ ತರ ನೆನ್ಪಿಟ್ಕೋಬಹುದು. ವೆಂಕಟೇಶನಿಗೆ ಇನ್ನೊಂದು ಹೆಸರು ಶ್ರೀನಿವಾಸ. ಓಕೆ, ನಂತರದಲ್ಲಿ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು. ಸೊ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು, ಸ್ವಾಮಿಗಳು ಅನ್ನೋದು ನಿಮಗೆಲ್ಲೂ ಕೂಡ ಬಂದಿಲ್ಲ. ಸ್ವಾಮಿಗಳು ಏನು ಭಿಕ್ಷೆ ಬೇಡ ನೆನ್ಬಿಟ್ಕೊಳ್ಳಿ. ಸ್ವಾಮಿಗಳು ತಮಗಾಗಿ ಏನನ್ನು ಬಯಸದೆ ಬಡ ತಿರುಕನಂತೆ ಬದುಕಿದರು. ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದೇ ಬಯಸ್ತಾರೆ. ಅಂದ್ರೆ ತಿರುಕ ಅಂದ ತಕ್ಷಣ ಕೆಟ್ಟ ಪದ ಅಲ್ಲ, ಅದು ಕೆಟ್ಟ ಪದ ಅಲ್ಲ. ತಿರುಕ ಅಂದ ತಕ್ಷಣ ಅದು ಒಂದು ಏನು ಸಿಂಪಲ್ ಆಗಿ ಬದುಕೋದಕ್ಕೂ ಕೂಡ ತಿರುಕ ಅಂತ ಕರೀತಾರೆ. ನೀವು ಮತ್ತೆ ಭಕ್ತರಾಗಿ ನಾವು ಸ್ವಾಮಿಗಳು ಈ ತರ ಪದ ಬಳಸಿದಾಗ, ಅಲ್ಲ ಅವ್ರ ಹೆಸರೇ ಇದು ಬಿಡಿ ಕಾವ್ಯನಾಮನೆ, ಬಟ್ ನಾವು ಸ್ಟೋರಿಯಲ್ಲಿ ಏನೋ ಒಂದು ಬಳಸಿದಾಗ ಎಷ್ಟು ಚೀಪ ಯೋಚನೆ ಮಾಡ್ತಾರೆ ಇವರೆಲ್ಲ ಅಂತ ಅನ್ಕೋಬೇಡಿ. ಒಂದು ಒಳ್ಳೆ ರೀತಿಲಿ ಯೋಚನೆ ಮಾಡಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ನಾವು. ರಾಮಚಂದ್ರ ಭೀಮರಾಮ್ ಕುಲಕರ್ಣಿ, ರಾವ್ ಬಹದ್ದೂರ್. ರಾಮಚಂದ್ರ ಮತ್ತು ಭೀಮ ಇಬ್ಬರು ಸೇರಿ ರಾವ್ ಬಹದ್ದೂರಾದರು. ರಾಮ ಭೀಮ ಕುಲಕರ್ಣಿ. ಇಲ್ಲಿ ರಾಮ ಭೀಮ ಬಹದ್ದೂರ್, ರಾಮ ಭೀಮ ರಾವ್ ಕೂಡ ಇಲ್ಲೇ ಇದೆ. ರಾಮ ಭೀಮ ಬಹದ್ದೂರ್ ತರ ಇದ್ರು, ಆ ತರ ಕೂಡ ನೆನ್ಪಿಟ್ಕೋಬಹುದು ನೀವು. ಮೈಸೂರು ವೆಂಕಟದಾಸಪ್ಪ ಸೀತಾರಾಮಯ್ಯ, ಇವ್ರ ಹೆಸರು ರಾಘವ. ಇದ್ಯಾವ ತರ ನೆನ್ಪಿಟ್ಕೊಳ್ತೀರಾ ಅಂದ್ರೆ ರಘು ರಾಘವ್ ಅಂತ ತುಂಬಾ ಬಂದಿದೆ. ಇಲ್ಲಿ ನೋಡಿ ಸೀತಾರಾಮಯ್ಯ ಅನ್ನೋದು ಕೂಡ ಅಲ್ಲಿ ರಿಪೀಟ್ ಆಗಿದೆ, ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಮೈಸೂರು ಅನ್ನೋದು ನಿಮಗೆ ಯಾವ ಹೆಸರಲ್ಲ ಬಂದಿಲ್ಲ, ಫಸ್ಟ್ ಟೈಮ್ ಮೈಸೂರು ಅನ್ನೋದು ಹೆಸರು ಬಂದಿದೆ. ಒಂದು ಕೆಲಸ ಮಾಡಿ, ಸೀತಾರಾಮ ಇಬ್ರು ವನವಾಸ ಮುಗಿಸಿ ಮೈಸೂರಿಗೆ ಟ್ರಿಪ್ ಬಂದ್ರು. ಸೊ ಸೀತಾರಾಮನ ಇನ್ನೊಂದು ಹೆಸರು ರಾಘವ. ಸೀತಾರಾಮ ಯಾವಾಗ ಮೈಸೂರಿಗೆ ಬಂದ್ರು ಅವರು ಸೀತಾರಾಮ ಆಗ್ಬರ್ಲಿಲ್ಲ, ರಾಮ ತನ್ನ ಹೆಸರು ರಾಘವ ಅಂತ ಬದಲಾಯಿಸ್ಕೊಂಡು ಮೈಸೂರಿಗೆ ಬಂದ. ಈ ತರ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ ನೆನ್ಪಿಟ್ಕೊಳ್ಳಿ. ವೆಂಕಟೇಶ್ ತಿರುಕೋ ಕುಲಕರ್ಣಿ, ಗಳಗನಾಥ. ತೀರಿಕೋ ಅವಳ ಗಳಗಳನೆ ಹತ್ತರು, ಗಳಗಳ ಅಂದ್ರೆ ಇಲ್ಲಿ ತೀರಿಕೋ. ಓಕೆ, ಇದನ್ನು ನೋಡಿ, ಯಾರಾದ್ರೂ ತೀರ್ಕೊಂಡ್ರೆ ಗಳಗಳನೆ ಅಳ್ತಾರೆ. ಗಳಗನಾಥ, ಗಳಗಳನೆ ಹತ್ತರು. ಓಕೆ, ಇದು ತುಂಬಾ ಚೆನ್ನಾಗಿ ನೆನಪಿರುತ್ತೆ ಅನ್ಕೊಳ್ತೀನಿ ನಿಮಗೆ. ವೆಂಕಟರಾವ್ ಕೈಲಾರಕರ್, ಕುಮಾರ ವೆಂಕಟರಾವ್ ತಮ್ಮನ್ನು ತಾವು ಕುಮಾರ ವೆಂಕಟ್ ಎಂದು ಕರೆದುಕೊಂಡರು. ಇಲ್ಲಿ ಕುಮಾರ ವೆಂಕಟ್ರಾವ್ ಕೈಲಾರಕರ್. ಸೊ ಇಲ್ಲಿ ಏನಾದ್ರೆ ಕುಮಾರ ವೆಂಕಣ್ಣ ಅನ್ನೋದು ಇಲ್ಲೇ ಇದೆ ಹೆಸರು. ವೆಂಕಟ ಇದ್ದಿದ್ದು ವೆಂಕಣ್ಣ ಅಂತ ಕರ್ಕೊಂಡ್ರು, ಅದರಿಂದ ಕುಮಾರ ಸೇರಿಸಿ. ಒಂದ್ 2-3 ಸರಿ ಪ್ರಾಕ್ಟೀಸ್ ಮಾಡಿ ನೆನ್ಪುಳಿಯುತ್ತೆ.
ವೆಂಕಟಾಚಾರ್ಯ ಜಯಂತ, ವೆಂಕಟರಾಯರಿಗೆ ಯುದ್ಧದಲ್ಲಿ ಜಯ ಸಿಕ್ಕಿತು ಜಯಂತ. ಈಗ ನೋಡಿ ನಿಮಗೆ ವೆಂಕಟಾಚಾರ್ಯ ಆಚಾರ್ಯ ತುಂಬ ಹೆಸರು ಬರ್ತಾ ಇದೆ. ಇಲ್ಲಿ ಮತ್ತೆ ನಾ ಪದೇ ಪದೇ ವೆಂಕಟರಾಯಣ ಯುದ್ಧದಲ್ಲಿ ಗೆದ್ದರು ಇದನ್ನೆಲ್ಲ ನೆನ್ಪಿಟ್ಕೊಳಕ್ ಆಗಲ್ಲ. ಇದಕ್ಕೆ ನೀವು ಬೇರೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಕೊಳ್ಳೇಬೇಕು. ಅದು ನಿಮಗೆ ಬಿಟ್ಟಿದ್ದ ಇಲ್ಲೆಷ್ಟು ಹೇಳಬೇಕು ಅಷ್ಟೇ ಹೇಳಕ್ಕಾಗೋದು ನನಗೆ. ಅಂದರೆ ನೀವು ಇದೇ ಸ್ಟೋರಿನ 2-3 ಸಲ ರಿಪೀಟ್ ಮಾಡಿದ್ರೆ ಕೂಡ ನೆನಪಿರುತ್ತೆ, ಅದರಲ್ಲಿ ಏನು ತೊಂದರೆ ಇಲ್ಲ. ವೆಂಕಟರಾಯಚಾರ್ಯ ಜಯಂತ, ವೆಂಕಟರಾಯಚಾರ್ಯ ವೆಂಕಟರಾಯರಿಗೆ ಯುದ್ಧದಲ್ಲಿ ಜಯ ಸಿಕ್ಕಿತು ಎಂದು ಜಯಂತ ಅಂತ. ಇದಕ್ಕೆ ನನಗಿಂತ ಜಾಸ್ತಿ ಹೇಳಲಿಕ್ಕೆ ಬರ್ತಾ ಇಲ್ಲ. ನೀವು ಒಂದು ಕ್ರಿಯೇಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಶ್ರೀನಿವಾಸ ನರಸಪ್ಪ ಕುಲಕರ್ಣಿ, ಜಗನ್ನಾಥ ದಾಸರು, ನರಸಪ್ಪ ಅವರ ದೇವರು, ದಾಸರು ಜಗನ್ನಾಥ ದಾಸರು. ಓಕೆ ನೋಡಿ, ಇಲ್ಲೇನಿದೆ ಅಂದರೆ ಇಲ್ಲಿ ನಿಮಗೆ ಶ್ರೀನಿವಾಸ ಬರುತ್ತೆ, ಕುಲಕರ್ಣಿ ಬರುತ್ತೆ, ನೆನ್ಪಿಟ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಯಾಕಂದರೆ ಅಂದರೆ ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತೀರ. ಇಲ್ಲಿ ನರಸಪ್ಪ ಅನ್ನೋದು ಸ್ವಲ್ಪ ಸಪ್ರೇಟ್ ಆಗಿದೆ. ನರಸಪ್ಪ ಶ್ರೀನಿವಾಸನಿಗೆ ದಾಸರಾಗಿದ್ದರು, ಜಗನ್ನಾಥ ದೇವರಿಗೆ ದಾಸರಾಗಿದ್ದರು. ನರಸಪ್ಪ ಅನ್ನೋರು ಓಕೆ, ನರಸಪ್ಪ ಅನ್ನೋರು ಒಂದೇ ಒಂದು ಬರುತ್ತಲ್ವ, ನರಸಪ್ಪ ಯಾವ ದೇವರಿಗೆ? ಜಗನ್ನಾಥ ದೇವರಿಗೆ ದಾಸರಾಗಿದ್ರು. ಈ ಥರ ನೆನ್ಪಿಟ್ಕೋಬೋದು. ಸುಬ್ರಹ್ಮಣ್ಯಾಚಾರ್ಯ ಅರಸ್, ರಾಜರು ಯಾವಾಗಲೂ ಚದುರಂಗ ಚೆಸ್ ಆಡುತ್ತಾರೆ, ಅಂದರೆ ಚದುರಂಗ ಅವ್ರದ್ದು. ಸುಬ್ರಹ್ಮಣ್ಯ ರಾಜ ಅರಸ್ ಅಂದರೆ ರಾಜ ಅರಸ್ ಎರಡು ಒಟ್ಟಿಗೆ ಹೆಸರು ಬಂದಾಗ ಅವರು ಚದುರಂಗ ಅಂತ ನೀವು ಆಪ್ಷನ್ ನೋಡಿ ಈಸಿಯಾಗಿ ಟಿಕ್ ಮಾಡ್ಬೋದು. ಅನಂತ ಕೃಷ್ಣ ಶಾಪುರ ಸತ್ಯಗಾಮ, ಅನಂತ ಕೃಷ್ಣ ಸದಾ ಸತ್ಯವನ್ನೇ ನುಡಿಯುತ್ತಾರೆ ಸತ್ಯಗಾಮ. ಅನಂತ ಕೃಷ್ಣ ಅಂದರೆ ಕೃಷ್ಣ ಜಾಸ್ತಿ ಸುಳ್ಳು ಹೇಳೋದು. ನೀವು ಮಹಾಭಾರತದಲ್ಲಿ ಕೃಷ್ಣನ್ ಜಾಸ್ತಿ ಸುಳ್ಳೇ ಕೇಳಿರ್ತೀರ. ಸೊ ಇಲ್ಲಿ ಸತ್ಯ ಹೇಳ್ತಾನೆ ಅನ್ನೋ ರೀತಿ ನೆನ್ಪಿಟ್ಕೋಬೋದು. ಟೋಟಲ್ 59 ಕವರ್ ಆಯಿತು. ಒಂದ್ಸರಿ ರಿವಿಷನ್ ಮಾಡ್ಬಿಡ್ತೀನಿ ನೋಡಿ. ಫಸ್ಟು ಏನಿದೆ ಅಂದರೆ ಫಸ್ಟು ನೀವು ಹೆಸರು ಮುಖಾಂತರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಮೊದಲ ಅಂಕಿ ಹೆಸರು ಅಂದರೆ ಹೆಸರಿನ ಮೊದಲ ಅಕ್ಷರಗಳನ್ನು ತೆಗೆದುಕೊಂಡು ಒಂದು ಕಾವ್ಯನಾಮ ಮಾಡಿದ್ದಾರೆ. ನಂತರದಲ್ಲಿ ಒಂದು ಚಿಕ್ಕ ಸ್ಟೋರಿ. ಇಲ್ಲಿ ನೋಡಿ ಯಾವ ಸ್ಟೋರಿ ಅಂದರೆ ಹೆಸರಲ್ಲೇ ರಂಗ ಇರುವುದರಿಂದ ರಸಿಕರಂಗ ಅಂದರೆ ರಂಗನಾಥ ಶ್ರೀನಿವಾಸ ಮುಗುಳಿ, ವಿನಾಯಕ ಪರ್ವತವಾಣಿ, ಚೆನ್ನಕ್ಕಗೆ ಚಿನ್ನಿ ಅಂತ ಕರೀತಾರೆ. ನಂತರ ಇಲ್ಲಿ ನಾನು ಏನು ಹೇಳಿದೆ ನಿಮಗೆ, ಗೋವಿಂದಾಚಾರ್ಯ ಭೀಮಾಚಾರ್ಯ ಜೋಶಿ ಅಂತ ಬಂದಾಗ ಭರತ ನೆನಪು ಬರಬೇಕು. ರಾಮಾಯಣದಲ್ಲಿ ಜೋಶಿಂದ ಭರತವಾದ ಜಡ ಭರತ. ನಂತರ ರಾಜೇಂದ್ರ ಧಾರವಾಡ ಅಂತ ಹೆಸರು ಬಂದ ತಕ್ಷಣ ಇಲ್ಲಿ ದಾರ ತಗೊಳ್ಳಿ, ಇದರಲ್ಲಿ ಅವ್ರ ಹೆಸರಲ್ಲಿ ಯಾ ತಗೊಳ್ಳಿ, ದಾರಾಯ ಆಯಿತು. ಇನ್ನು ರಂಶ ಅನ್ನೋದು ಅವ್ರ ಹೆಸರು ರಂಗನಾಥ ಶಾಮಾಚಾರ್ಯದಲ್ಲಿ ರಂಶ ಇಲ್ಲೇ ಇದೆ ಹೆಸರು. ನಂತರದಲ್ಲಿ ಅಜ್ಜಂಪುರ ಸೀತಾರಾಮ ಅಂದರೆ ಸೀತಾರಾಮ್. ಇಲ್ಲಿ ನೋಡಿ ಅಲ್ಲಿ ಸೀತಾರಾಮ್ ಬರುತ್ತೆ. ಅಂದರೆ ನಿಮಗೆ ಅಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಸೀತಾರಾಮ್ ಅನ್ನೋದು ತುಂಬ ಜಾಗದಲ್ಲಿ ರಿಪೀಟ್ ಆಗ್ತದೆ. ಇಲ್ಲಿ ನೋಡಿ ಅಜ್ಜಂಪುರ ಒಂದು ಯಾವುದೋ ಒಂದು ಪುರದಲ್ಲಿ ಸೀತಾರಾಮ ಕಲ್ಯಾಣ ನೋಡಲು ಆನಂದವಾಗುತ್ತದೆ. ಆದ್ಯ ರಂಗಾಚಾರ್ಯ ಶ್ರೀರಂಗ ಆದ್ಯಕ್ಕೆ ದ್ಯಾ ಇದೆಲ್ಲ ಒಂದು ಸ್ವಲ್ಪ ಶ್ರೀ ಮಾಡಬೇಡಿ ಅಷ್ಟೇ. ಕುಡಕುಂದ ಶಿವರಾಯ ನೋಡಿ, ಶಿವರಾಯ ಅನ್ನೋದು ಎಲ್ಲಿ ಬಂದಿಲ್ಲ, ಶಿವರಾಯ ಅನ್ನೋದೇ ನಿಮಗೆ ಹೈಲೈಟು ಇಲ್ಲಿ. ಓಕೆ, ಎಲ್ಲ ರಬ್ ಮಾಡ್ತೀನಿ, ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡುತ್ತೆ ಇದು. ಓಕೆ, ಶಿವರಾಯ ಅನ್ನೋದೇ ಹೈಲೈಟು. ಶಿವ ಯಾವಾಗಲೂ ನಿರಂಜನ ಆಗಿರ್ತಾನೆ. ಅಗರದ ಲಕ್ಷ್ಮಣ ಅಂದ ತಕ್ಷಣ ನಿಮಗೆ ಹೊಯ್ಸಳ ಅಂದರೆ ಇದ್ದದ್ದು ನೆನಪು ಬರಬೇಕು. ಹೊಯ್ ಅಂತ ಹೇಳಿದ ಹೊಯ್ಸಳ ಆ ಥರ ನೆನಪು ಬರಬೇಕು. ಗೋರೂರು ರಾಮಸ್ವಾಮಿ ಅಂತ ಅಂದ ತಕ್ಷಣ ರಾಮಸ್ವಾಮಿ. ಊರಲ್ಲಿ ರಾಮ ಸೀತಾ ತನಯ. ಅಲ್ಲಿ ನೋಡಿ ನಿಮಗೆ ರಾಮ ಅನ್ನೋದು ತುಂಬ ಜಾಗದಲ್ಲಿ ಬರುತ್ತೆ. ಗೋರೂರು ಅನ್ನೋದು ರೇರ್ ಕೇಸು. ಒಂದು ಊರಲ್ಲಿ ಒಂದು ರಾಮ, ಸೀತಾ ತನಯ. ಸೀತಾ ಇಲ್ಲಿ ರಾಮ ಇರಬೇಕಂದ್ರೆ ಸೀತಾ ಇರಲೇಬೇಕು. ಸೀತಾ ತನಯ, ಸೀತನ ಮಗ. ಈ ಥರ ನೆನ್ಪಿಟ್ಕೋಬೇಕು. ಜಾನಕಿಯ ಸ್ಮೂರ್ತಿ ವೈದ್ಯ, ಜಾನಕಿ ಇನ್ನೊಂದು ಹೆಸರು ವೈದ್ಯ ಅಂತ ನೆನ್ಪಿಟ್ಕೊಳ್ಳಿ. ಜಡೆ ಅಂತ ತಕ್ಷಣ ಶುರು ಹೇಳಿದ್ದೀನಿ. ಯಾರಿಗೆ ಜಡೆ ಹಾಕಿದೀವಿ ನಾವು? ರಘು ಅನ್ನೋನಿ ಜಡೆ ಹಾಕಿದ್ವಿ. ಜಯಲಕ್ಷ್ಮಿ ನೋಡಿ ಲಾಸ್ಟ್ ಶ್ರೀನಿವಾಸ ಬಂದಿದೆ. ಜಯಲಕ್ಷ್ಮಿ ಒಬ್ರು ಸ್ನೇಹಿತ ಇರ್ಬೇಕಲ್ಲ, ಯಾರು? ಸಾದಿಂದ ಯಾರು ಸರಾಗ್ತಾರೆ? ಸರೋಜ. ತಿರುಮಲೆ ರಾಜಮ್ಮ. ರಾಜ ಅಂತ ಬಂದ ತಕ್ಷಣ ನಿಮಗೆ ಇದು ಚೆನ್ನಾಗಿ ನೆನಪಿರುತ್ತೆ. ನಿಮಗೆ ರಾಜ ಅಂತ ಬಂದ ತಕ್ಷಣ ಭಾರತಿ ಅಂತ ನೀವು ಈಸಿ ನೆನಪಿರ್ಬೇಕು. ಯಾಕಂದ್ರೆ ನೀವು ಯಾವುದೋ ಒಂದು ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಮತ್ತು ಭಾರತಿ ಅವರು ಸಿನಿಮಾದಲ್ಲಿ ನಟಿಸಿದ್ರು ಅಂತ ಒಂದು ನೆನ್ಪಿಟ್ಕೋಬಹುದು. ದುಡ್ಡು ಕೃಷ್ಣಗೆ ದುಡ್ಡು ಅಂದ ತಕ್ಷಣ ದಡ್ಡ ಯಾರು? ಕೃಷ್ಣ. ಅವನಿಗೆ ಏನು? ಶ್ರೀವತ್ಸ. ಓಕೆ, ನಂತರದಲ್ಲಿ ನೋಡಿ ಇಲ್ಲಿ ದತ್ತಾತ್ರೇಯ ಅಂಬಿಕಾತನ ಇದೆ, ಈಜಿ ನೆನ್ಪಿಟ್ಕೊಂತೀರ. ನಾಡಿಗೇರಲ್ಲಿ ಹೆಸರನ್ನು ಉಲ್ಟಾ ಪಲ್ಟಿ ಮಾಡಿ, ಇದು ಗೆ ಮಾಡಿ ನಾ ಮಾಡಿ ಗೇಡಿನಾರ್ ಉಲ್ಟಾ ಆಯಿತು. ನಂದಕಳಿ ಲಕ್ಷ್ಮೀನಾರಾಯಣಪ್ಪ ನಂದ. ಇಲ್ಲಿ ನೋಡಿ ಲಕ್ಷ್ಮೀನಾರಾಯಣಪ್ಪ ಅನ್ನೋದು ತುಂಬ ಸರಿ ರಿಪೀಟ್ ಆದರು. ನಂದಕಳಿ ಅನ್ನೋ ಬಂದ ತಕ್ಷಣ ಲಕ್ಷ್ಮೀನಾರಾಯಣರು ಜೋಡಿ ನೋಡಲು ಮುದ್ದಾಗಿರುತ್ತೆ, ಮುದ್ದಣ್ಣ. ನಾರಾಯಣ ಕೃಷ್ಣರಾವ್ ಕುಲಕರ್ಣಿ ಅನ್ನೋದು ತುಂಬ ಜಾಗದಲ್ಲಿ ಬಂದಿದೆ. ನಾರಾಯಣ ರಾವ್ ಅನ್ನೋದು ಬಂದಿದೆ. ಯಾವ ಥರ ನೆನ್ಪಿಟ್ಕೊಳ್ಳೋದಂದ್ರೆ ಇಲ್ಲಿ ಎರಡು ನಾರಾಯಣನೂ ಬರಬೇಕು, ಕೃಷ್ಣನೂ ಬರಬೇಕು, ರಾವ್ ಬರಬೇಕು, ಕುಲಕರ್ಣಿನೂ ಬರಬೇಕು. ಈ ಥರ ಫುಲ್ ರಾವ್ ಇಲ್ಲ. ಯಾವ ಥರ ನೆನ್ಪಿಟ್ಕೊಳ್ತಾರೆ ಅಂದರೆ ಇನ್ನೊಂದು ಶಾರ್ಟ್ಕಟ್ ಇಲ್ಲಿ ನಿಮಗೆ ಯಾವುದಾದ್ರೂ ಹೆಸರಲ್ಲಿ ನಾರಾಯಣ ರಾವು, ಕೃಷ್ಣರಾವು, ಕುಲಕರ್ಣಿಯಲ್ಲಿ ಬಂದಾಗ ರಾವು 2 ಸರಿ ರಿಪೀಟ್ ಆಗಬೇಕು. ರಾವ್ ಕುಲ ರಾವ್ 2 ಸರಿ ರಿಪೀಟ್ ಆದರೆ ಶಾರ್ಟ್ಕಟ್ ಯೂಸ್ ಮಾಡೋಣ. ಏನು?
ಎನ್ ಮತ್ತು ಕೆ. ಓಕೆ, ನಂತರ ಪಾಟೀಲ್ ಪುಟ್ಟಪ್ಪ. ಪುಟ್ಟಪ್ಪ ಅಂದ ತಕ್ಷಣ ನಿಮಗೆ ಪಾಪು ಅಂತಾನೆ ನೆನಪು ಬರಬೇಕು. ನಂತರ ಇಲ್ಲಿ ನೋಡಿ ಪ್ರಹ್ಲಾದ. ಪ್ರಹ್ಲಾದ ನೋಡಿ ಈಸಿಯಾಗಿ ನೆನಪಿರುತ್ತೆ ನಿಮಗೆ, ಯಾಕಂದ್ರೆ ವತ್ಸ. ಪ್ರಹ್ಲಾದ ಅನ್ನೋದು ಚಿಕ್ಕ ಬಾಲಕ. ಓಕೆ, ಪ್ರಹ್ಲಾದ ಬಂಡೇರಾವ್ ಇವೆರಡು ಬಂದ ತಕ್ಷಣ ಪ್ರಹ್ಲಾದ ಅನ್ನೋದು ಭಕ್ತ ಪ್ರಹ್ಲಾದಲ್ಲಿ ಚಿಕ್ಕ ಮಗು ಇದ್ದಾಗ ಪುನೀತ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿದ್ರು, ವತ್ಸ ಅಂತ ನೆನ್ಪಿಟ್ಕೋಬಹುದು. ಪಂಜೆ ಮಂಗೇಶ್ವರ ದೊಡ್ಡ ಕವಿ ಆದ್ರೂ ಅವರು ಕವಿ ಶಿಷ್ಯ ಅಂತ ಕರ್ಕೊಂಡಿದ್ರು. ಮತ್ತಿಗೆ ಮತ್ತಿಗೆ ಪುತ್ತಿಗೆ, ಮತ್ತಿಗೆ ಪುತ್ತಿಗೆ ಈ ತರ. ಪದ್ಮ ಆರಾವ್, ಪದ್ಮ ನಿರುಪಮ, ಪದ್ಮ ಪಮ ಈ ತರ ನೆನ್ಪಿಟ್ಕೋ. ಬಳ್ಳಾರಿ ಭೀಮಸೇನರಾವ್ ಬೀಚಿ ಅಂತ ಹೇಳಿದೀನಿ. ಬಾಳಾಚಾರ್ಯ ಸಕ್ರೆ ಅಂದ್ರೆ ಬಾಳಲ್ಲಿ ನೀವು ಪೂರ್ತಿ ಸಕ್ಕರೆ ತಿಂದು ಶಾಂತರಾಗಿರಿ, ಶಾಂತ ಕವಿ. ಪಾಡಿಗರ್ ವೆಂಕಟರಮಣ ಆಚಾರ್ಯ. ಪಾಡಿಗರ್ ನೋಡಿ ಇಲ್ಲಿ ವೆಂಕಟರಮಣ ಆಚಾರ್ಯನ ತುಂಬಾ ಸರಿ ರಿಪೀಟ್ ಆಗಿದೆ. ಇಲ್ಲಿ ನಿಮಗೇನು ಕನ್ಫ್ಯೂಸ್ ಆಗ್ಬಿಡುತ್ತೆ, ನೆನ್ಪಿಟ್ಕೊಳಕ್ ಬರೋದಿಲ್ಲ. ಅದಕ್ಕೋಸ್ಕರ ಪಾಡಿಗರ್ ಅಂದ್ಬಿಟ್ರೆ ಬಾಡಿ ಗಾರ್ಡ್ ಅಂತ ಇಟ್ಕೊಳ್ಳಿ, ಬಾಡಿ ಗಾರ್ಡ್ ಅಂತ ಮಾಡ್ಕೊಳ್ಳಿ. ಅವ್ನು ಲಾಂಗ್ ಹಿಡ್ದ, ಲಾಂಗ ಇದರ ಲಾಸ್ಟ್ ಆಚಾರ್ಯ. ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಶ್ರೀ, ಇದೊಂದು ಸ್ವಲ್ಪ ನೆನ್ಪಿಟ್ಕೋಬೇಕು ನೀವು. ಮೈಲಾರಯ್ಯ ಬೆಳ್ಳೂರು ಶ್ರೀ ಅಂತ ಬರುತ್ತೆ. ಬೆಟಗಿರಿ ಕೃಷ್ಣ ನೋಡಿ ಇಲ್ಲಿ ಕೃಷ್ಣ ಯಾವಾಗ ಬೆಣ್ಣೆ ತಿಂದು ಅಂದ್ರೆ ಕೃಷ್ಣ ಕಂದ ಇದ್ದಾಗ ಬೆಣ್ಣೆ ತಿಂದು ಆನಂದವಾಗಿದ್ದ. ಓಕೆ, ಕೃಷ್ಣ ಕಂದ ಆಗಿದ್ದಾಗ ಬೆಟ ಅನ್ನೋದು ಉಲ್ಟ ಮಾಡಿ ಟಾನ ಬೆಣ್ಣೆ ಆಗುತ್ತೆ, ಬೆಣ್ಣೆ ತಿಂದು ಆನಂದ, ಇದು ಆನಂದ ಕಂದ. ಓಕೆ, ಬೆಣ್ಣೆ ತಿಂದ ಕೃಷ್ಣ ಆನಂದ ಕಂದ. ಓಕೆ, ಈ ತರ ಆದ್ರೂ ನೆನ್ಪಿಟ್ಕೊಳ್ಳಿ. ಏನ್ ಹೇಳಿ, ಇನ್ನೊಂದ್ಸರಿ ರಿಪೀಟ್ ಮಾಡಿ. ಬೆಣ್ಣೆ ತಿಂದ ಕಂದ ಅಲ್ಲ, ಬೆಣ್ಣೆ ತಿಂದ ಕೃಷ್ಣ, ಬೆಣ್ಣೆ ತಿಂದ ಕೃಷ್ಣ ಆನಂದ ಕಂದ. ಓಕೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಶ್ರೀನಿವಾಸು. ಓಕೆ, ವೆಂಕಟೇಶ ಅಂದ್ರೆ ಮಾಸ್ತಿ ಆಸ್ತಿ, ಮಾಸ್ತಿ ಆಸ್ತಿ ಬೇಕಂದ್ರೆ ವೆಂಕಟರಮಣಗೆ ಹೋಗ್ಬೇಕು. ವೆಂಕಟರಮಣ ಅವರ ಇನ್ನೊಂದು ಹೆಸರು ಶ್ರೀನಿವಾಸ. ಇಲ್ಲಿ ನೆಕ್ಸ್ಟ್ ನಂತರದಲ್ಲಿ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು. ಸ್ವಾಮಿಗಳು ಅಂತ ಬಂದ ತಕ್ಷಣ ತಿರುಗ ಅಂತ ನೆನ್ಬಿಟ್ಕೊಳ್ಳಿ. ರಾಮಚಂದ್ರ ಭೀಮ ಕುಲಕರ್ಣಿ, ರಾಮ ಭೀಮ ಸೇರಿ ಕುಲಕರ್ಣಿ ಬಹದ್ದೂರ್ ಅಂತ ಅಂದ್ರು. ಮೈಸೂರು ವೆಂಕಟದಾಸಪ್ಪ ಸೀತಾರಾಮಯ್ಯ. ನೋಡಿ ಈ ಸ್ಟೋರಿ ವೆಂಕಟದಾಸಪ್ಪ ಅನ್ನೋದು ಬಂದಿದೆ, ಸೀತಾರಾಮಯ್ಯ ಅನ್ನೋದು ಬಂದಿದೆ. ಇಲ್ಲಿ ಮೈಸೂರು ಅಂತ ಬಂದಿಲ್ಲ. ಸೀತಾ ಮತ್ತು ರಾಮ ಮೈಸೂರಿಗೆ ಬಂದಾಗ ರಾಮ ತನ್ನ ಹೆಸರನ್ನ ರಾಘವ ಅಂತ ಇಟ್ಕೊಂಡು ಬಂದ, ಈ ತರ ನೆನ್ಪಿಟ್ಕೊಳ್ಳಿ. ವೆಂಕಟೇಶ್ ತೀರಿಕೋ ಅಂದ ತಕ್ಷಣ ಯಾರಾದ್ರೂ ತಿರ್ಕೊಂಡ್ರೆ ಗಳಗಳನ್ನೇ ಹೇಳ್ತೀವಿ, ಗಳಗನಾಥ. ಸೊ ವೆಂಕಟರಾಮ್ ಕೈಲಾರಕರ್. ವೆಂಕಟರಾವ್ ಅಂದ್ರೆ ವೆಂಕಟ, ವೆಂಕಣ್ಣ ಕುಮಾರ, ಕೈಲಿದ್ರೆ ಕಾ ಮಾಡ್ಕೊಳ್ಳಿ, ಸ್ವಲ್ಪ ಇದು ನೆನ್ಪಿಟ್ಕೊಳ್ಳಿ ಬೇರೆ ತರ. ವೆಂಕಟಾಚಾರ್ಯ ಒಂದೇ ಹೆಸರು ಬಂದ್ಬಿಟ್ರೆ ಜಯಂತ. ಇದೊಂದು ಸ್ವಲ್ಪ ಇವೆರಡನ್ನ 55 ಮತ್ತು 56 ನಿಮ್ಮ ರೀತಿಯಲ್ಲೇ ನೆನ್ಪಿಟ್ಕೊಳ್ಳಿ. ನಂತರದಲ್ಲಿ ಶ್ರೀನಿವಾಸ ನರಸಪ್ಪ. ನರಸಪ್ಪ ಅನ್ನೋದು ಹೇಳಿದೀನಿ. ನರಸಪ್ಪ ಯಾರಿ ಭಕ್ತನಾಗಿದ್ದ? ಜಗನ್ನಾಥ, ಒಡಿಸ್ಸಾದ ಜಗನ್ನಾಥ ಅವರಿಗೆ ದಾಸರಾಗಿದ್ರು ಅಂತ ನೆನ್ಪಿಟ್ಕೊಳ್ಳಿ. ಸುಬ್ರಹ್ಮಣ್ಯ ಅರಸ್ ಅಂದ್ರೆ ರಾಜ ಮತ್ತು ಅರಸು ಒಟ್ಟಿಗೆ ಬಂದ್ರೆ ಚದುರಂಗ ಆಡ್ತಿದ್ರು. ಅನಂತ ಕೃಷ್ಣ ಶಾಪುರ್ ಸತ್ಯಕಾಮ. ಅನಂತ ಯಾವಾಗಲೂ ಕೃಷ್ಣ ಸತ್ಯವನ್ನು ಆಕ್ಚುಲಿ ಸುಳ್ಳು ಹೇಳ್ತಿದ್ದ, ಯಾವಾಗಲೂ ಇಲ್ಲಿ ಸತ್ಯ ಹೇಳ್ತಿದ್ದೆ ಅಂತ ನೆನ್ಪಿಟ್ಕೊಳ್ಳಿ. ಟೋಟಲ್ ನಿಮಗೆ ನಾನು 5 ಇವನ್ ಕವರ್ ಮಾಡಿದ್ದೀನಿ. ಸೊ ಐ ಹೋಪ್ ಇದು ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ಕಂಪ್ಲೀಟ್ ನಿಮಗೆ ಇದರ ಪಿ ಡಿ ಎಫ್ ಬೇಕಂದ್ರೆ ಟೆಲಿಗ್ರಾಮ್ ಚಾನಲಲ್ಲಿ, ಇದು FDA ST ಎಲ್ಲ ಎಕ್ಸಾಮಿಗೆ ಯೂಸ್ ಆಗುತ್ತೆ. PDF ಬೇಕಂದ್ರೆ ಫ್ರೀ PDF ಸಿಗುತ್ತೆ ನಿಮಗೆ. ಟೆಲಿಗ್ರಾಮ್ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಯಾರ್ಯಾರು ಓದ್ತಿದ್ದಾರೋ ಅವರಿಗೆ ಇದನ್ನು ಶೇರ್ ಮಾಡಿ. ಇನ್ನು ನಿಮ್ಗೆ ಯಾವ ಟಾಪಿಕ್ ಮೇಲೆ ನಾವು ವಿಡಿಯೋ ಮಾಡಬೇಕು ಅನ್ನೋದು ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ಆ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಿ ನಿಮಗೋಸ್ಕರ ಹಾಕ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.